ಈಗ ಮುಖ್ಯಮಂತ್ರಿ ಏನೋ ಡಿ ಕೆ ಶಿವಕುಮಾರ್ ಅವರು ಅದಕ್ಕೂ ಕೂಡ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟರು. ಯಾರಾಗ್ತಾರೆ ಸರ್ ನೆಕ್ಸ್ಟ್ ಟೈಮ್ ಯಾರಾಗ್ತಾರೆ ಅಂತಂದ್ರೆ, ಶಾಸಕಾಂಗ ಸಭೆಯಲ್ಲಿ ಯಾವ ನಾಯಕನ ಆಯ್ಕೆ ಮಾಡ್ತಾರೋ, ಹೈಕಮಾಂಡ್ ಯಾರನ್ನ ಹೇಳ್ತಾರೋ ಅವರೇ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಕೈ ಮಾಡಿ ತೋರಿಸಿದ್ರು. ಸೊ ಆದ್ರೆ DCM ಹುದ್ದೆ ಇರುತ್ತಾ, DCMಗಳನ್ನ ಮಾಡ್ತಾರಾ, ಮಾಡೋದಾದ್ರೆ ಯಾವ್ಯಾವ ಲೆಕ್ಕಾಚಾರದಲ್ಲಿ ಯಾರ್ಯಾರಿಗೆ ಪಟ್ಟ ಕಟ್ತಾರೆ ಅಂತ ಇವತ್ತು ಈ ಇಡೀ ಸಿನಾರಿಯೋದಲ್ಲಿ ತುಂಬಾ ಖುಷಿಯಾಗಿ ತುಂಬಾ ಸಂತೋಷವಾಗಿ ಕಂಡವ್ರು ಇಬ್ರು ಯಾರ್ಯಾರು ಹೇಳಿ? ಡಿ ಕೆ ಶಿವಕುಮಾರ್, ಮತ್ತೆ ಸಿದ್ದರಾಮಯ್ಯನವ್ರು ಆಜು ಬಾಜು ಇದ್ದವರು ಪರಮೇಶ್ವರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರಂತೂ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಫೇರ್. ಬಟ್ ಪರಮೇಶ್ವರ್ ಅವರು ಕೂಡ ಅಷ್ಟೇ ಸಂತೋಷವಾಗಿ ಓಡಾಡ್ಕೊಂಡು ಎಲ್ಲರೂ ಕೈ ಮೇಲಕ್ಕೆತ್ತಿ ನಾವೆಲ್ಲ ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಆ ಸೀನ್ ಇದೆಯಲ್ಲ, ಡೆಫಿನೆಟ್ಲಿ ಅದು ಕಾರ್ಯಕರ್ತರಿಗೆ ತುಂಬಾ ಬೂಸ್ಟ್ ಕೊಡ್ತು. ಎಲ್ಲಿ ಒಡೆದು ಹಂಚಿ ಹೋಗ್ತಾರೋ ಅನ್ನುವಂತಹ ಭಯ ಆತಂಕ ಇದ್ದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಅಂತ ಕೈಗಳನ್ನ ಜೋಡಿಸಿ ಮೇಲಕ್ಕೆತ್ತಿ ಆ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಆನೆ ಬಲ ಬಂದಂತಾಯ್ತು. ಸೊ ಆ ಸಂದರ್ಭದಲ್ಲಿ ತುಂಬಾ ನಗ್ನಗ್ತಾ ಇದ್ದವರು ಪರಮೇಶ್ವರ್ ಅವರು. ಸೊ ಪರಮೇಶ್ವರ್ ಅವರನ್ನ ಏನಾದ್ರೂ DCM ಮಾಡ್ತಾರಾ? ಎಷ್ಟು DCM ಹುದ್ದೆಗಳನ್ನ ಸೃಷ್ಟಿ ಮಾಡ್ತಾರೆ? 1, 2, 3, 4? ಈಗ ಮುಖ್ಯಮಂತ್ರಿಗಳು ಒಕ್ಕಲಿಗರು, ರಾಜ್ಯಾಧ್ಯಕ್ಷರು ಮೋಸ್ಟ್ಲಿ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬಹುದು. ಇನ್ನುಳಿದಂತೆ ಏನು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಸಿಗಬೇಕಾಗಿತ್ತು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲದಿಂದಲೂ ಕೂಡ ನಡೀತಾ ಇದೆ ಹೋರಾಟ. ಆ ಹೋರಾಟವನ್ನ ಮೋಸ್ಟ್ಲಿ ಯಾರು ಮುಂದಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಬಹಳ ಜನ ಹೇಳೋದು ಇವ್ರಿಗೆ. ಇವತ್ತು ಇವ್ರು ಹೇಳ್ತಾ ಇದ್ರು, ಯಾರು ಚಲವಾದಿ ನಾರಾಯಣ ಸ್ವಾಮಿ ಅವರು, ಕರ್ನಾಟಕದ ದಲಿತ ನಾಯಕರುಗಳು ಸೀಡ್ಲೆಸ್, ವಾಯ್ಸ್ಲೆಸ್, ಸೀಡ್ಲೆಸ್ ಅಂತ ಹೇಳ್ತಾ ಇದ್ರು. ಹಕ್ಕನ್ನ ಕೇಳೋದಕ್ಕೂ ಅವ್ರ ಹತ್ರ ದನಿ ಇಲ್ಲ, ಹಾಗಾಗಿ ಅವರು ಸೀಡ್ಲೆಸ್, ಅವರು ವಾಯ್ಸ್ಲೆಸ್ ಅಂತೆಲ್ಲ ಹೇಳ್ತಾ ಇದ್ರು. ಹಂಗೆ ಇದೆ ಕೂಡ ಕಾಂಗ್ರೆಸ್ನಲ್ಲಿ. ಸೊ ಹೀಗಾಗಿ DCM ಯಾರ್ಯಾರು ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ G. ಪರಮೇಶ್ವರ್ ದಲಿತ ನಾಯಕರು, MB ಪಾಟೀಲ್ ಲಿಂಗಾಯತ, ಯತೀಂದ್ರ ಸಿದ್ದರಾಮಯ್ಯ ಕುರುಬ ಸಮುದಾಯ ಮತ್ತು UT ಖಾದರ್ ಮುಸಲ್ಮಾನ ಸಮುದಾಯ. ಸೊ ಇಲ್ಲಿ ದಲಿತ, ಲಿಂಗಾಯತ, ಕುರುಬ ಮತ್ತು ಮುಸಲ್ಮಾನ ಈ ಕಾಂಬಿನೇಷನ್ ಅಲ್ಲಿ ನಾವು ಉಪಮುಖ್ಯಮಂತ್ರಿಗಳ ಹುದ್ದೆಯನ್ನು ಸೃಷ್ಟಿ ಮಾಡಿದರೆ ಡೆಫಿನೆಟ್ಲಿ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಲಾಭ ಆಗಬಹುದು. ಮತ್ತು ಈ ಒಂದು ಸಮುದಾಯಗಳು, ಇವರು ರೆಪ್ರೆಸೆಂಟ್ ಮಾಡುವಂತ ಸಮುದಾಯಗಳೇನಿದೆ ಆ ಸಮುದಾಯಗಳ ಮತಗಳು ಚದರಿ ಹೋಗದಂತೆ ಅವುಗಳನ್ನ ಹಿಡಿದಿಟ್ಟುಕೊಳ್ಳಬಹುದು. ಹಾಗಾಗಿ 4 ಉಪಮುಖ್ಯಮಂತ್ರಿಗಳನ್ನ ಮಾಡೋಣ ಅನ್ನುವಂತಹ ಒಂದು ಡಿಮಾಂಡ್ ಸಿದ್ದರಾಮಯ್ಯನವರು ಇಟ್ಟಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೇನಾದ್ರೂ 4 DCMಗಳಾದರೆ ಪರಮೇಶ್ವರ್, MB ಪಾಟೀಲ್, ಯತೀಂದ್ರ ಸಿದ್ದರಾಮಯ್ಯ ಮತ್ತು UT ಖಾದರ್. ಈಗಾಗಲೇ ಜಮೀರ್ ಅಹಮದ್ ಖಾನ್ ಮಂತ್ರಿ ಆಗಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಯ ನಂತರ ಒಂದಿಷ್ಟು ಅಲ್ಲಿ ಗೊಂದಲಗಳು ಏರ್ಪಟ್ಟಿತ್ತು. ಹಾಗೆ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ತಾನು ಉಪಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಹುಮ್ಮಸ್ಸಿನಲ್ಲಿದ್ದಾರೆ. ಅವರನ್ನ ಬಿಟ್ರೆ ತನ್ವೀರ್ ಸೇಠ್ ಇದ್ದಾರೆ ಹಾಗೂ UT ಖಾದರ್ ಇದ್ದಾರೆ. UT ಖಾದರ್ ಅವರು ಎಲ್ಲರೂ ಕೂಡ ಒಪ್ಪಿಕೊಳ್ಳಬಹುದಾದಂತಹ ಒಂದು ಫೇಸ್. ಹಾಗಾಗಿ UT ಖಾದರ್ ಅವರು ಒಲ್ಲದ ಮನಸ್ಸಿನಿಂದ ಸ್ಪೀಕರ್ ಆಗಿದ್ದರು. ಅವರನ್ನ ಈಗ DCM ಮಾಡಬೇಕು ಅನ್ನುವಂತ ಆಲೋಚನೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅಡ್ಗಾಲ್ ಹಾಕ್ತಾರಾ ಅಥವಾ ದಾವಣಗೆರೆ ದಕ್ಷಿಣದಲ್ಲಿ ನಡೆದಂತಹ ಆ ಇರುಸು ಮುರುಸಿನ ನಂತರ ಅವರ ಸ್ಥಾನವನ್ನ ಬೇರೆಯವರಿಗೆ ಕೊಡ್ತಾರಾ ಗೊತ್ತಿಲ್ಲ. ಈ ಕಡೆ MB ಪಾಟೀಲ್ ಡೆಫಿನೆಟ್ಲಿ ಅವರು ಕೂಡ ಮೊದಲಿನಿಂದಲೂ ಟ್ರೈ ಮಾಡ್ತಾ ಇದ್ದಾರೆ. ಇವನ್ ಈಶ್ವರ್ ಖಂಡ್ರೆ ಕೂಡ ಅವ್ರಿಗೆ ಫೈಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಬಟ್ ಯತೀಂದ್ರ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆದರೆ ಅದು ಅವರ ಅರ್ಹತೆಗೆ ಸಿಕ್ಕಂತಹ ಜಯ ಅಲ್ಲ, ಬದಲಾಗಿ ಒಬ್ಬ ಮುಖ್ಯಮಂತ್ರಿಯ ಮಗ, ಒಬ್ಬ ಮುಖ್ಯಮಂತ್ರಿ ತನ್ನ ಪದವಿಯನ್ನ ತ್ಯಾಗ ಮಾಡಿದ್ದರ ಪ್ರತಿಫಲವಾಗಿ ಅವರ ಮಗನಿಗೆ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಬಹುದು ಅಷ್ಟೇ. ಮತ್ತು ಈ ವಿಚಾರದಲ್ಲಿ
ಯಾರ್ಯಾರ ಹೆಸರು ನಾವು ತೋರಿಸ್ತಾ ಇದ್ದೀವಿ ಅವರೆಲ್ಲ ಅರ್ಹತೆಯನ್ನ ಯೋಗ್ಯತೆಯನ್ನ ಸಂಪಾದನೆ ಮಾಡಿದ್ದಾರೆ ಅವರ ಪರಿಶ್ರಮದಿಂದ ಚುನಾವಣಾ ರಾಜಕೀಯದಲ್ಲಿ ಮತ್ತು ಇಷ್ಟು ವರ್ಷದ ಅವರ ರಾಜಕಾರಣದಲ್ಲಿ ಅವರು ಗಳಿಸಿರುವಂತಹ ಆ ಒಂದು ಯೋಗ್ಯತೆ. ಬಟ್ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಆ ಯೋಗ್ಯತೆ ಇಲ್ವಾ ಅಂತ ಕೇಳಿದ್ರೆ ಯೋಗ್ಯತೆ ಇದೆ. ಮತ್ತು ಅವರು ತಮ್ಮ ಒಂದು ವೈದ್ಯ ವೃತ್ತಿಯನ್ನ ಬಿಟ್ಟು ಫುಲ್ ಟೈಮ್ ರಾಜಕಾರಣಕ್ಕೆ ಬಂದ ಮೇಲೆ ವರುಣಾ ಕ್ಷೇತ್ರದಲ್ಲಿ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ತಮ್ಮ ತಂದೆಯ ರಾಜಕಾರಣದಲ್ಲಿ ಆಗಾಗ್ಗೆ ಮೂಗು ತೂರಿಸಿದ್ದಾರೆ ಮತ್ತು ಕೆಲವೊಂದು ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಡಿಸಿಷನ್ಗಳನ್ನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅವರೂ ಕೂಡ ಪಾಲುದಾರರಾಗಿದ್ದಾರೆ. ಮತ್ತು ಇತ್ತೀಚಿನ ರಾಜಕಾರಣದಲ್ಲಿ ಅಲ್ಲಿ ಇಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡೋದರ ಮೂಲಕ ತಮ್ಮ ಗಟ್ಟಿತನವನ್ನು ಕೂಡ ಪ್ರದರ್ಶನ ಮಾಡಿದ್ದಾರೆ. ಆದರೆ ಯತೀಂದ್ರ ಸಿದ್ದರಾಮಯ್ಯನವರಿಗಿಂತ ಬಹಳಷ್ಟು ಜನ ಪವರ್ಫುಲ್ ಲೀಡರ್ಸ್ ಇದ್ದಾರೆ, ಅನುಭವದಲ್ಲೂ ಮತ್ತು ಚಾಣಾಕ್ಷತನದಲ್ಲೂ ಮತ್ತು ಯೋಗ್ಯತೆಯಲ್ಲೂ. ಈಗ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಸ್ಥಾನ ಅಂತ ಅಂದರೆ ಇದು ಕೇವಲ ಸಿದ್ದರಾಮಯ್ಯನವರನ್ನ ಒಂದಿಷ್ಟು ಮಸ್ಕಾ ಹೊಡೆಯೋದಕ್ಕೆ ಅವ್ರೇನಾದರೂ ಕೊಡಬಹುದೇನೋ ಕೊಟ್ಟರೆ. ಅದರ್ವೈಸ್ ಐ ಡೋಂಟ್ ನೋ ವೈಸ್ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂತ. ಇಲ್ಲದೇ ಇದ್ರೆ ಅವ್ರನ್ನ ಮಂತ್ರಿ ಮಾಡಿದ್ರು ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಬೇಸಿಕಲಿ ಒಬ್ಬ ಒಳ್ಳೆಯ ಮನುಷ್ಯ. ನಾನು ಕೇಳಿದ್ದೀನಿ, ನಾನು ಫೋನಲ್ಲಿ ಅವ್ರ ಜೊತೆ ಮಾತಾಡಿದ್ದೀನಿ. ಅದರ್ವೈಸ್ 1 to 1 ನಾನು ಭೇಟಿ ಆಗಿಲ್ಲ. ಅವ್ರ ಜೊತೆಗೆ ಓದಿದವರು ಮತ್ತು ಅವ್ರ ಬಗ್ಗೆ ತಿಳಿದವರು ತುಂಬ ಒಬ್ಬ ಸಜ್ಜನ ಅಂತ ಭಾಳ ಜನ ಹೇಳಿದ್ದಾರೆ. ಮತ್ತು ಬಡವರ ವಿಚಾರದಲ್ಲಿ ಮತ್ತು ಯಾರಾದರೂ ಸಹಾಯ ಕೇಳಿಕೊಂಡು ಹೋದರೆ ಅವರಿಗೆ ನೆರವನ್ನು ಕೊಡುವ ನಿಟ್ಟಿನಲ್ಲೂ ಕೂಡ ಈಸ್ ಅ ವೆರಿ ಗುಡ್ ಮ್ಯಾನ್ ಅಂತಲೂ ಕೂಡ ಭಾಳ ಜನ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ 2 ಮಾತಿಲ್ಲ. ಆದರೆ ರಾಜಕಾರಣದಲ್ಲಿ ಅವರ ಛಾಪು, ಅವರ ಕೊಡುಗೆ, ಅವರ ಅನುಭವ ಕಂಪೇರ್ ಟು ಅದರ್ ಕಾಂಗ್ರೆಸ್ ಲೀಡರ್ಸ್ ಸ್ವಲ್ಪ ಕಡಿಮೆ. ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನ ಲೀಸ್ಟ್, ಈಗೇನು ಸಿದ್ದರಾಮಯ್ಯನವ್ರು ಸುಮ್ಮನೆ ಹೋಗಿದ್ದಾರಾ? ತನ್ನನ್ನ ಬೆಂಬಲಿಸಿದ, ತನ್ನ ಜೊತೆಗೆ ನಿಂತ, ತನ್ನ ಅತ್ಯಾಪ್ತರನ್ನ ಅವ್ರಿಗೆ ಸಿಗಬೇಕಾದಂತಹ ಮಾನ್ಯತೆಯನ್ನ ಮತ್ತು ಸ್ಥಾನಮಾನಗಳನ್ನ ಕೊಡಿಸುವಂತಹ ಜವಾಬ್ದಾರಿ ಸಿದ್ದರಾಮಯ್ಯನವ್ರ ಮೇಲೆ ಇದೆ. ಹಾಗಾಗಿನೇ ಸಿದ್ದರಾಮಯ್ಯನವರು ಇಮ್ಮಿಡಿಯೇಟ್ಲಿ ದೆಹಲಿಗೆ ಹೋಗಿದ್ದಾರೆ ಲಿಸ್ಟ್ ಇಟ್ಕೊಂಡು. ಹಾಗಾದ್ರೆ ಸಿದ್ದರಾಮಯ್ಯನವರ ಲಿಸ್ಟ್ನಲ್ಲಿ ಇರುವಂತಹವರು ಯಾರ್ಯಾರು ಬನ್ನಿ ನೋಡೋಣ. ಸೊ ಅದರಲ್ಲಿ ಡಾಕ್ಟರ್ G. ಪರಮೇಶ್ವರ್ ಅವರು ಇದ್ದಾರೆ. ಡಾಕ್ಟರ್ G. ಪರಮೇಶ್ವರ್ ಅವರು ಇದ್ದೇ ಇರ್ತಾರೆ, ಐ ಬಿಲೀವ್. ಅದು DK ಶಿವಕುಮಾರ್ ಅವ್ರ ಲಿಸ್ಟ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರ ಲಿಸ್ಟ್ ಆಗಿರ್ಬೋದು, ಪರಮೇಶ್ವರ್ ಅಂತೂ ಅದರಲ್ಲಿ ಇದ್ದೇ ಇರ್ತಾರೆ. ಈ ಡಿಸರ್ವ್ಸ್. ನೆಕ್ಸ್ಟ್ ಈಸ್ ಯತೀಂದ್ರ ಸಿದ್ದರಾಮಯ್ಯ. ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯವನ್ನು ರೂಪಿಸೋದು ತಂದೆಯಾಗಿ ಸಿದ್ದರಾಮಯ್ಯನವರ ಕರ್ತವ್ಯವಾಗಿರುವುದರಿಂದ ಯತೀಂದ್ರ ಅವರನ್ನ ಕೂಡ ಮಂತ್ರಿ ಮಾಡಬಹುದು. ಲೈಕ್ ಪ್ರಿಯಾಂಕ್ ಖರ್ಗೆ ಅವರು ಮಂತ್ರಿ ಆಗಿರೋದು ಅಂದ್ರೆ ಅವ್ರಿಗೂ ಕೂಡ ಅವರ ತಂದೆಯ ಒಂದು ಆಶೀರ್ವಾದ ತುಂಬಾ ಜಾಸ್ತಿ ಇರೋದ್ರಿಂದ ಅವರು ಈಸಿಯಾಗಿ ಮಂತ್ರಿ ಆಗೋದಕ್ಕೆ ಸಾಧ್ಯ ಆಯಿತು. ಹಾಗಂತ ಅವ್ರಿಗೇನು ಆ ಒಂದು ಅರ್ಹತೆ ಇಲ್ವಾ ಅಂದ್ರೆ ಇದೆ. ಅಂಡ್ ಅವರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು, ಅದರಲ್ಲಿ 2 ಮಾತಿಲ್ಲ. ಯಾಕೆಂದ್ರೆ ಈ ಸರ್ಕಾರದಲ್ಲಿ ಅತ್ಯಂತ ವಿವಾದಾತ್ಮಕ ಮಂತ್ರಿ ಅಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು. ಅವರ ಇರುವಿಕೆ, ಅವರ ಪ್ರಸ್ತುತತೆ ಮತ್ತು ಅವರ ಬಗ್ಗೆ 24/7 BJP ಪ್ರತಿಪಕ್ಷ ಮಾತಾಡ್ತಾ ಇದೆ ಅಂದ್ರೆ ಈಸ್ ಡೂಯಿಂಗ್ ಗುಡ್ ಅಂತ ಅರ್ಥ ಅಲ್ವಾ? ಹೌದಲ್ವಾ? ಸೊ ಹೀಗಾಗಿ ತಂದೆಯ ಕೃಪಾ ಕಟಾಕ್ಷದಲ್ಲಿ ಮಂತ್ರಿ ಆಗಿದ್ರು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಒಳ್ಳೆ ಕೆಲಸ ಅಂತೂ ಮಾಡ್ತಾ ಇದ್ದಾರೆ. ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆ ಒಂದು ಏನ್ ಹೇಳ್ತಾರೆ ಕೃಪೆ ಒದಗಿ ಬರುವ ಸಾಧ್ಯತೆ ಇದೆ. ನೆಕ್ಸ್ಟ್ ಕೃಷ್ಣ ಬೈರೇಗೌಡ ಅವರು ಈಗಿರುವ ಸರ್ಕಾರದಲ್ಲಿ ದ ಬೆಸ್ಟ್ ಮಿನಿಸ್ಟರ್ ಅಂತ ಅವರನ್ನ ಕರೀತಾರೆ. ಇವನ್ ಪ್ರತಿಪಕ್ಷಗಳು ಕೂಡ ಅಶೋಕ್ ಅವರು ಕೂಡ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರನ್ನ ಹೊಗಳಿದ್ರು. ಇರುವಂತಹ ಸಚಿವ ಸಂಪುಟದ ಮಂತ್ರಿಗಳಲ್ಲಿ ಯಾರು ಬೆಸ್ಟ್ ಅಂತ ಕೇಳಿದಾಗ ಅವರು ಕೃಷ್ಣ ಬೈರೇಗೌಡರ ಮಾತು ಹೇಳಿದ್ರು. ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಮ್ಮ ಸ್ಟುಡಿಯೋಗೆ ಬಂದಾಗ ಸಂದರ್ಶನದಲ್ಲಿ ನಾನು ಅವ್ರು ಕೇಳಿದ ಪ್ರಶ್ನೆಗೆ ಅವರು ಕೂಡ
ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಹೀಗಾಗಿ ನನಗನ್ಸಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಜಾಣರಾದ್ರೆ ಕೃಷ್ಣ ಬೈರೇಗೌಡರನ್ನ ಸಂಪುಟದಲ್ಲಿ ಇಟ್ಕೋಬೇಕು. ಅಂತಹ ಒಬ್ಬ ಯಂಗ್ ಅಂಡ್ ಬುದ್ಧಿವಂತ ಮಂತ್ರಿಯ ಅವಶ್ಯಕತೆ ಇದೆ. ಅವ್ರ ಇಲಾಖೆಯಲ್ಲೂ ಅವರು ಕೂಡ ತುಂಬಾ ಸುಧಾರಣೆಗಳನ್ನ ಮಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಸಿದ್ದರಾಮಯ್ಯನವರ ಲಿಸ್ಟಲ್ಲೂ ಅವ್ರು ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟಲ್ಲೂ ಕೂಡ ಅವ್ರು ಇರಬೇಕು. ಸೊ ಹಿ ಡಿಸರ್ವ್ಸ್. ದಿನೇಶ್ ಗುಂಡೂರಾವ್ ಅವರು ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಸೊ ದಿನೇಶ್ ಗುಂಡೂರಾವ್ ಅವರ ಹೆಸರು ಸಿದ್ದರಾಮಯ್ಯನವ್ರ ಲಿಸ್ಟ್ನಲ್ಲಿದೆ. ಡಿ ಕೆ ಶಿವಕುಮಾರ್ ಅವ್ರ ಲಿಸ್ಟಲ್ಲಿ ಇರುತ್ತಾ? ಐ ಡೋಂಟ್ ನೋ. ನನ್ಗೇನೋ ಇರಲ್ವೇನೋ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಬೈರ್ತಿ ಸುರೇಶ್ ಅಂತೂ ಯತೀಂದ್ರ ಆದ ಮೇಲೆ ದತ್ತುಪುತ್ರ ಇದ್ದ ಹಾಗೆ ಸಿದ್ದರಾಮಯ್ಯನವರಿಗೆ. ಹಾಗಾಗಿ ಇವತ್ತು ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಕಾರನ್ನ ಚಾಲನೆ ಮಾಡ್ಕೊಂಡು ಹೋಗಿದ್ದು ಬೈರ್ತಿ ಸುರೇಶ್. ಅವರನ್ನ ಸಿದ್ದರಾಮಯ್ಯನವರ ದತ್ತುಪುತ್ರ ಅಂತಾನೆ ಕರೀತಾರೆ. ಸೊ ಹಾಗಾಗಿ ಅವರ ಲಿಸ್ಟ್ನಲ್ಲಿ ಅವರ ಹೆಸರು ಇದ್ದೇ ಇರುತ್ತೆ. ಬಟ್ ಈ ಕಡೆ ಅಂತೂ ಡೆಫಿನೆಟ್ಲಿ ಇರಲ್ಲ.